ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹರಿಹರದ ಸಂತೆ ತೋರಿಸ್ತಾ ಇದ್ದೀನಿ. ಎಲ್ಲರೂ ಹರಿಹರ ಸಂತೆ ಹೇಗಿರುತ್ತೆ ಏನು ಅಂತೇಳಿ ಯಾರೂ ನೋಡಿಲ್ಲ ಅಲ್ವಾ. ನಾನಿವತ್ತು ಹರಿಹರ ಸಂತೆ ತೋರಿಸ್ತಿದ್ದೀನಿ. ಯಾವ್ಯಾವ ರೀತಿ ನಮ್ಮ ಕಡೆ ತರಕಾರಿ ಸಿಗುತ್ತೆ, ಏನು ಯಾವ ರೀತಿ ತರಕಾರಿಗಳನ್ನ ಬೆಳೀತಾರೆ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತಿದ್ದೀನಿ. ಎಲ್ಲರೂ ಸಂತೆ ನೋಡಿ ವಿಡಿಯೋ ರಿಲೇಟೆಡ್ ಕಮೆಂಟ್ ಹಾಕಿ. ಓಕೆನಾ? ಹಾಗಾದರೆ ಸಂತೆಗೆ ನಾನಂತೂ ರೆಡಿ, ನೀವು ರೆಡಿ ಅಲ್ವಾ? ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿದ ಹಸಿ ಖಜ್ರ ಅಂತೆ, ಮುಂಬೈ ಗೋವಾ ಅಲ್ಲ, ಗೋವಾದಲ್ಲಿ ಜಾಸ್ತಿ ಬೆಳೆಯೋದು ಅಂತ ಹೇಳ್ತಾರೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಸಿ ಖಜ್ರ ನಮ್ಗದು ತಿಂದು ರೂಢಿ ಇಲ್ಲ. ಅಕ್ಕ ಇದು ಖಾರ ಇರುತ್ತೆ, ಮೆಣಸಿನ್ಕಾಯಿ. ಹೀರೆಕಾಯಿ ಹೆಂಗೆ? ಅದು ಅರ್ಧ ಕೆಜಿಗೆ 10 ರೂಪಾಯಿ. ಜೋರಗಳ ಕೊಕ್ನೂರು. ನೀವೇ ಬೆಳಿತೀರಾ ತರಕಾರಿನ? ಏನೇನು ಬೆಳಿತೀರಾ? ಹಾಂ, ಯಾವ್ದು ಬೆಳಿತೀರಾ? ಸೊಪ್ಪು, ಮೂಲಂಗಿ, ಬೆಂಡೆಕಾಯಿ, ಕಾಯಿ, ಸೌತೆಕಾಯಿ ಎಲ್ಲ ಬೆಳಿತೀರಾ? ಇವೆಲ್ಲ ನೀವು ಬೆಳೆದಿರೋದೆ? ಹೌದು. ನಿಮಗೇನು ಬೆಲೆ ಸಿಗ್ತಾ ಇಲ್ಲ ಅಂತ? ರೈತರಿಗೇನು ಬೆಲೆ ಸಿಗಂಗಿಲ್ಲ. ಗೊಬ್ಬರ ರೇಟ್ ಎಷ್ಟು? 4,000 ರೂಪಾಯಿ ಗೊಬ್ಬರ ರೇಟ್. ಹಾಂ ಹಾಂ ಹಾಂ, 10 ರೂಪಾಯಿ ಬೆಂಡೆಕಾಯಿ. ಅದೇ ಅದೇ ಅದೇ, ತರಕಾರಿ ಎಲ್ಲ ರೇಟ್ ಇಳಿದೈತಿ. ಅದೇ ಅದೇ, ಕೊಡಿ ಕೊಡಿ, ಅವ್ರಿಗೆ ಕೊಡಿ, ಪಾಪ ನಿಂತಿದ್ದಾರೆ. ಬೆಂಡೆಕಾಯಿ ಹೆಂಗ್ರಿ? ಹಾಂ, ನೋಡಿ ನಮ್ಮ ದೇಶದಲ್ಲಿ ಭಿಕ್ಷುಕರಿಗೂ ಎಷ್ಟು ಚೆನ್ನಾಗಿ ತರಕಾರಿ ದಾನ ಮಾಡ್ತಾರೆ. ಇದು ಹಾಂ, ಇಲ್ಲ ಮುದ್ದೆ ಮಾಡ್ಕೊಂಡು ತಿನ್ನೋ ಮಕ್ಕಳು ತಿನ್ನೋದಿಲ್ಲ ನಮ್ದು, ಅದಕ್ಕೆ ಫ್ರೈ ಮಾಡ್ಕೊಂಡು ತಿನ್ನೋದು. ಹೌದಿಲ್ರಿ? ಹಾಂ, ಮಕ್ಕಳು ಏನು ಅದು. ಹೌದು. ತೋತಾಪರಿ 100 ರೂಪಾಯಿಗೆ 3 kg, 100 ರೂಪಾಯಿಗೆ 3 kg. ತೋತಾಪರಿ ಕೊಂಡಜ್ಜಿಲಿ ಯಾವ್ಯಾವ ಏನೇನು ಬೆಳಿತೀರಣ್ಣ? ಬೆಂಡೆಕಾಯಿ, ಹೀರೆಕಾಯಿ, ಸೌತೆಕಾಯಿ, ಮುಳಗಾಯಿ, ಹಾಂ ಹಾಂ, ಮೆಣಸಿಕಾಯಿ ಎಲ್ಲ ಬೆಳಿತೀರಿ ಕೊಂಡಜ್ಜಿಲಿ? ಎಲ್ಲ ಬೆಳಿತೀರಣ್ಣ. ತರಕಾರಿ ರೇಟ್ ಕಡಿಮೆ ಅನ್ನಿಸ್ತೈತ ಏನು ಜಾಸ್ತಿ ಅನ್ನಿಸ್ತೈತ ನಿಮಗೆ? ಕಮ್ಮಿ ಆಗೈತಿ. ಅದೇ 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 ಅದೇ, ಹೋಲ್ಸೇಲ್ ಎಲ್ಲ ರೇಟ್ ಕಡಿಮೆ ಐತಿ. ನೋಡಿ ಇದಕ್ಕೆ ಅವ್ರ ವೀಡಿಯೋ. ಬೆಂಡೆಕಾಯಿ ನೋಡ್ರಿ, ಅಲ್ಲಿ ಎಪಿಮಿಷಾಗ ಅಂಗಡಿ ಕೂಲಿ ಆಗದ ಏನಂತ ಮಾಡ್ಬೋದು. ಬರೀ 10 ರೂಪಾಯಿ ಒಂದು ಗಂಟೆ, 10 ರೂಪಾಯಿ ಒಂದು ಗಂಟೆ. ಯಾಕೆ ಇದಾಗಿದೆ? ಇಲ್ಲೇ ಬಂತು, ಒಂದು ನಿಮಿಷ. ಎಲ್ಲ ಬೇಳೆ 10 ರೂಪಾಯಿ ಕೊಡ. ಸೇರಿ ಸೀತಾ ಮನೆ ಯಾರು ಬೈತಾರೀಗ. ಏನು ಕೊಡ್ಬೇಕು ಅವ್ರಿಗೆ? 20 ರೂಪಾಯಿ ಕೊಟ್ಟಾಕ. ಇವು 20 ರೂಪಾಯಿ ಕೊಟ್ಟಾಕ. ಬೆಂಡೆಕಾಯಿ ತಯಾರಿಸಿ
ಬೋರ್ ನೀರಾಗ ಬೆಳಿತೀರಾ? ನಿಮ್ಮ ಹೆಸರು ಚೆನ್ನಾಗಿ ಬೆಳಿತಾರೆ. ಸಾಕಕ್ಕ ಇಷ್ಟೊಂದು ಏನು ಮಾಡೋದು? ಪಲ್ಯ ಮಾಡೋದು ಕೊಟ್ಟೆ 10 ರೂಪಾಯಿ. ಕೊಡ್ರಿ ಹಾಕಲ್ರಿ. ಯಾವ ಊರುಗಳ? ಜೋಳ ಒಳಗೆ ನೀವು ಬೆಳಿತೀರಾ? ಬೆಳಿತೀರಿ? ಏನೇನು ಬೆಳಿತೀರಾ? ಇದೆಲ್ಲ ತರಕಾರಿನೂ ನೀವೇ ಬೆಳಿತೀರಾ? ಜೋಳ ಒಳಗೆ ಬೆಳಿತೀರಿ? ಬೋರ್ ನೀರ ನೀರಾವರಿನ ಹೆಂಗೆ? ಹಾಂ, ಒಳೆ ನೀರಾಗೆ. ಏನು ರೇಟ್ ಇವೆಲ್ಲ? 40 ರೂಪಾಯಿ ಕೆಜಿ. ಕೆಜಿ 40? ಕ್ಯಾರೆಟ್ ಬೀನ್ಸ್ ಎಲ್ಲ ಅಷ್ಟೇನಾ? ಖಾರದ ಮೆಣಸಿಕಾಯಿ ಮುರಿದು ನೋಡಿದಾಗ ಎಲ್ಲ ಇದೆ ಕತಿ. ಹೌದಾ? ಹೀರಿಕಾಯಿ ಮೆಣಸಿಕಾಯಿ ಜಾಸ್ತಿ ಇಷ್ಟಪಟ್ಟರು ರೊಟ್ಟಿ ಮಾಡಿದ್ರೆ ಎಲ್ಲ ತಿಂತಾರೆ. ನೀವು ರೊಟ್ಟಿ ಮಾಡಂಗಿಲ್ಲ? ಯಾರು ರೊಟ್ಟಿ ತಿನ್ನಬೇಕವ ರೊಟ್ಟಿ ನನಗೆ ಗೊತ್ತಿತ್ತು. ಖಾರದ ಮೆಣಸಿಕಾಯಿ ಇಲ್ಲ ಮನೆಗೆ ಹೋಗಿ ವಾಪಸ್ ಕೊಡ್ತಾರೆ ಅವರು. ಖಾರದ ಮೆಣಸಿಕಾಯಿ ಖಾರದ ಮೆಣಸಿಕಾಯಿ ಕೊಡೋದು ಏಕೆ? ಈ ಶಿವ ಇವ್ರು ತಿನ್ನಲ್ಲ. ಖಾರದ ಮೆಣಸಿಕಾಯಿ ಅಂದ್ರೆ ಒಂಥರ ನಾವು ತಿನ್ನಲ್ಲ. ಹಂಗೆ ಕಡ್ದಾಗ ಖಾರ ಬರ್ತವೆ. ಹೆಂಗೆ ಅಂದ್ರೆ ಅರ್ಧಕ್ಕೆ ಇದೆ ಹೆಂಗೆ? ನೋಡಿ 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 ಶಿವಣ್ಣ ಟೊಮೆಟೊ ಹಣ್ಣು ಎಷ್ಟು ಚೆನ್ನಾಗಿ ಅರಸ್ತಾ ಇದ್ದಾರೆ ನೋಡಿ. ಶಿವಣ್ಣ ಸ್ಮೈಲ್ ಕೊಡಲ್ಲ. ಅಕ್ಕ ಟೊಮೆಟೊ ಹಣ್ಣು ಇಷ್ಟೊಂದು ಹಣ್ಣು ಅದಾವ, ಏನು ಮಾಡ್ಬೇಕು? ಟೊಮೆಟೊ ಬಾತ್ ಮಾಡ್ಬೇಕು. ಟೊಮೆಟೊ ಗೊಜ್ಜು, ಟೊಮೆಟೊ ಫ್ರೈ, ಈ ಸರಿ ಎಲ್ಲ ಟೊಮೆಟೊ 2 kg ಹಾಕಕ್ಕ. 2 kg ಹಾಕಿ. ಅಲ್ಲೇ ಇರ್ತಾರ ನಮ್ಮ ಇಲ್ಲಿ ನಿಲ್ಸು, ಇಲ್ಲಿ ಸೈಡಿಗೆ ಹೋಗಿ ಬಂದ್ರೆ ನಾಳೆ ಮೆರಡಿ ಐತೆ. ಅಂಥವೆಲ್ಲ ಏನಿಲ್ರಿಪ್ಪ. ಅಂಥವ್ರು ಅಲ್ಲೂ ಅಲ್ಲ ನಾವು
ಜಸ್ಟ್ ನಮ್ದು ಇದು ಇತ್ತಾ. ನೀವು ಯಾವ ಊರವ್ರಿ ಅಣ್ಣ? ಆಣವೆನ್ನೂರರು. ಇಲ್ಲ ಹಚ್ಚಿದ್ದೀರ. ಪ್ರತಿ ವಾರ ಸಂತೆಗೆ ಬರ್ತೀರ. ಇವೆಲ್ಲ ಏನು ರೇಟ್ ರೀ ಪ್ಯಾಕ್? 10 ರೂಪಾಯಿ ತೊಗೊಂಡ್ರೆ 50 ರೂಪಾಯಿ ಹಾಗೆ. ಈರುಳ್ಳಿಲ್ಲ. ಎಂತದು? ತುಪ್ಪಿರಿಕಾಯಿ. ಅರ್ಧ ಅದೇ ಯಾಕೆ ಅದು ದೊಡ್ಡದು ಅಲ್ಲಲ್ಲ, ದೊಡ್ಡ ಇದಾವು ಅಂತ ಸಪ್ರೇಟ್ ಮಾಡ್ತಾ ಇದಾರೆ. ಯಾವ ಊರಣ್ಣ? ಅಂತದ ಹೊಂಡಾಜಿ ಬಳ್ಳಾಪುರ. ಇದು ಅರ್ಧ 20. ಹೆಂಗೆ? 30 ರೂಪಾಯಿ. ಹೊಟ್ಟೆ ಬರೀ ಕೆಜಿ 30 ರೂಪಾಯಿ ಇಲ್ಲ. ಇದ ಹೊಟ್ಟೆ ಮೆಣಸಿಕಾಯಿ ಅರ್ಧ 30 ಕಾಲು ಕೆಜಿ ಐತೆ. ದಪ್ಪ ಮೆಣಸಿಕಾಯಿನೂ ಅಂತಾರೆ ಇದಕ್ಕೆ. ಹಾಗೆ ಹೊಟ್ಟೆ ಮೆಣಸಿಕಾಯಿನೂ ಅಂತೀವಿ ನಾವು ಇದಕ್ಕೆ. ಎಣ್ಗಾಯಿ ಮಾಡ್ಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಬೀನ್ಸ್ ಮನೆಗೇನು ಮಾಡ್ತಾರೆ, ಕಪ್ಪಾಗಿದ್ದಾವು ಅನ್ನತ್ಲೆ ಕಪ್ಪಿದಾವೆ ಅಂತಾರೆ. ಕೆಜಿ 30 ರೂಪಾಯಿ. ಬದನೆಕಾಯಿ ಸತ್ತಾವ ಹತ್ತು ಬರೋಣ. ಕಳ್ಸಕ್ಕೆ ಒಂದು ಗನಿ ಸೊಪ್ಪು ಕಣ್ಣಿಗೆ ತುಂಬ ಒಳ್ಳೇದು. ಬಿಸಿ ಹಾಲು ಸಕ್ಕರೆ ಕಳೆದು ನಮ್ಮ ಮನೆಯವ್ರ ಮುಂದೆ ಹೋದ್ರು, ತಡಿ ಕರ್ಕೊಂಡ್ಬಿಡ್ತೇನೆ. ಒಂದು ಕೆಜಿ ಇದು ಸಾದಾ ಬದನೆಕಾಯಿ. ಮುಳ್ಳು ಬದನೆಕಾಯಿ ಬೇರೆ ಇರುತ್ತೆ, ಸಾದಾ ಬದನೆಕಾಯಿ ಇದು ಸಾದಾ ಬದನೆಕಾಯಿ. ಅದೊಂದು 10 ರೂಪಾಯಿ. ಇಷ್ಟ ಆಗಿತ್ತು ನೋಡ್ರಿಪ್ಪ ಹರಿಹರದ ಸಂತಿ ತುಂಬ ದೊಡ್ಡ ಸಂತಿ ಅಂತಾರ್ರಿ. ನಾವು ಆ ಸಂತಿನ ನಿಮಗೆ ತೋರಿಸಿದೇವ್ರಿ, ಹೆಂಗೆಲ್ಲ ಇದಾವು ತರಕಾರಿ, ಹೆಂಗೆಲ್ಲ ರೇಟ್ ಐತಿ ಅಂತ. ಹಾಗೆ ರೈತರಿಗೆಲ್ಲ ಯಾವ ರೀತಿ ಬೆಲೆ ಸಿಗುತ್ತೆ ಬೆಳೆದ ಬೆಲೆಗೆ ಅಂತ ತೋರಿಸ್ತಿದ್ವಿ ನಾವು ಇವತ್ತು ನಮ್ಮ ವಿಡಿಯೋದಲ್ಲಿ. ದಯವಿಟ್ಟು ನಮ್ಮ ವಿಡಿಯೋದಲ್ಲಿ ಆ್ಯಡ್ಸೆನ್ಸ್ ಬರುತ್ತೆ, ಆ್ಯಡ್ನ ಸ್ಕಿಪ್ ಮಾಡಿಬಿಡಿ. ಹಾಗೆ ವಿಡಿಯೋ ಪೂರ್ತಿ ಮುಗಿದ್ಮೇಲೆ ಹೈಪ್ ಬರುತ್ತೆ, ದಯವಿಟ್ಟು ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ಓಕೆ, ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್.